ಹಾಯ್ ಫ್ರೆಂಡ್ಸ್, ಬನ್ನಿ ಇವತ್ತು ಎಗ್ ಪೋಹ ಯಾವ ಥರ ಮಾಡೋದು ಅಂತ ನಾನು ಹೇಳಿಕೊಡ್ತಾ ಇದ್ದೇನೆ. ಫಸ್ಟಿಗೆ ನಾನಿಲ್ಲಿ 3/4 ಕಪ್ ಆಗೋಷ್ಟು ಪೋಹವನ್ನು ತಗೊಂಡಿದ್ದೇನೆ. ಇದನ್ನು ಚೆನ್ನಾಗಿ ತೊಳೆದು ನೆನೆಸಲಿಕ್ಕೆ ಇಡುವ. ಅದು ನೆನೆಯುವಷ್ಟರೊತ್ತಿಗೆ ಇಲ್ಲಿ ನಾವು ಒಗ್ಗರಣೆ ರೆಡಿ ಮಾಡಿಕೊಳ್ಳುವ. ಒಗ್ಗರಣೆಗೆ ನಾನು ಸಾಸಿವೆ ಜೀರಿಗೆ ಸೇರಿಸ್ತಾ ಇದ್ದೇನೆ. ಇವಾಗ ಶುಂಠಿ ಮತ್ತು ಬೆಳ್ಳುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೇನೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ನೀವು ಅದನ್ನೇ ಸೇರಿಸ್ಬೋದು. ನನ್ನ ಹತ್ರ ಇರಲಿಲ್ಲ, ಅದಕ್ಕೋಸ್ಕರ ಚಿಕ್ಕದಾಗಿ ಪೀಸ್ ಮಾಡಿ ಸೇರಿಸ್ತಾ ಇದ್ದೇನೆ. ಹಾಗೆ ಈಗ ಬೇವು ಸೊಪ್ಪು ಸೇರಿಸ್ತಾ ಇದ್ದೇನೆ. ಫ್ರೆಶ್ ಬೇವು ಸೊಪ್ಪಿದ್ದರೆ ಅದನ್ನೇ ಸೇರಿಸಿ. ಇದು ಸ್ವಲ್ಪ ಡ್ರೈ ಆಗಿದೆ. ಇವಾಗ ನೀರುಳ್ಳಿ ಸೇರಿಸ್ತಾ ಇದ್ದೇನೆ. ನಾನು ಚಾಪರಲ್ಲಿ ಚಿಕ್ಕದಾಗಿ ಕಟ್ ಮಾಡಿಕೊಂಡಿದ್ದೇನೆ. ಹಾಗೆ ಚಾಪರಲ್ಲಿ ಕಟ್ ಮಾಡಿದಂತಹ ಟೊಮೆಟೊ ಸಹ ಸೇರಿಸ್ತಾ ಇದ್ದೇನೆ. ಒಂದು ನೀರುಳ್ಳಿ, ಒಂದು ಟೊಮೆಟೊ ನಾನು ಸೇರಿಸ್ತಾ ಇದ್ದೇನೆ. ನಿಮ್ಮ ಹತ್ರ ಕ್ಯಾರೆಟ್, ಬೀನ್ಸ್ ಎಲ್ಲ ಇದ್ದರೆ ಅದನ್ನು ಚಿಕ್ಕದಾಗಿ ಪೀಸ್ ಮಾಡಿ ಸೇರಿಸ್ಬೋದು. ನನ್ನ ಹತ್ರ ಯಾವುದು ಇರಲಿಲ್ಲ, ನಾನು ಸೇರಿಸ್ತಾ ಇಲ್ಲ. ಇವಾಗ ಸ್ವಲ್ಪ ಉಪ್ಪು ಸೇರಿಸುವ. ಸ್ವಲ್ಪ ಅರಶಿನ ಸೇರಿಸ್ತಾ ಇದ್ದೇನೆ. ಮೊಟ್ಟೆ ಪದಾರ್ಥಕ್ಕೆಲ್ಲ ಅರಶಿನ ಬೇಕೇ ಬೇಕು. ಇವಾಗ 2 ಟೇಬಲ್ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ ಸೇರಿಸ್ತಾ ಇದ್ದೇನೆ. ನೀವು ಗರಂ ಮಸಾಲೆ ಎಲ್ಲ ಇದ್ದರೆ ಸೇರಿಸ್ಬೋದು. ನಾನು ಯಾವುದು ಸೇರಿಸ್ತಾ ಇಲ್ಲ. ಚೆನ್ನಾಗಿ ಮಿಕ್ಸ್ ಮಾಡುವ. ಇವಾಗ ಪೆಪ್ಪರ್ ಪುಡಿ ಸೇರಿಸ್ತಾ ಇದ್ದೇನೆ. ನೀವು ಖಾರಕ್ಕೆ ಬೇಕಿದ್ದರೆ ಹಸಿಮೆಣಸು ಕೂಡ ಸೇರಿಸ್ಬೋದು. ಇವಾಗ ಅದು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಮೊಟ್ಟೆ ಸೇರಿಸುವ. ನಾನಿಲ್ಲಿ 2 ಮೊಟ್ಟೆ ತಗೊಳ್ತಾ ಇದ್ದೇನೆ. ಮೊಟ್ಟೆ ಜಾಸ್ತಿ ಬೇಕಿದ್ದರೆ ಜಾಸ್ತಿ ಸೇರಿಸ್ಬೋದು. ನಾನಿಲ್ಲಿ ಇಬ್ಬರಿಗೆ ಮಾಡ್ತಿರೋದು. ಮೊಟ್ಟೆ ಜಾಸ್ತಿ ಇಷ್ಟಪಡುವವರು ಜಾಸ್ತಿ ಸೇರಿಸ್ಕೊಳ್ಬೋದು. ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ನಿಮಗೆ ಸ್ವಲ್ಪ ಮೊಟ್ಟೆದು ಪೀಸ್ ಸ್ವಲ್ಪ ದೊಡ್ಡ ಬೇಕಿದ್ದರೆ ಸ್ವಲ್ಪ ನಿಧಾನಾಗಿ ಮಿಕ್ಸ್ ಮಾಡಿಕೊಳ್ಬೇಕು, ದೊಡ್ಡದಾಗಿ ಬಿಡಬೇಕು. ನಾನಿಲ್ಲಿ ಫುಲ್ಲು ಸ್ಮ್ಯಾಶ್ ಥರ ಮಾಡಿಕೊಂಡೆ. ಇವಾಗ ರೆಡಿಯಾಗಿದೆ. ಇದಕ್ಕೆ ಪೋಹ ಸೇರಿಸುವ. ಪೋಹ ಅದೇ ನಾವು ಮಾಮೂಲಿ ಪೋಹ ಮಾಡ್ತೇವಲ್ಲ, ಅದಕ್ಕೆ ಯಾವ ಥರ ನೀರಲ್ಲಿ ವಾಶ್ ಮಾಡಿ ನೆನೆಸಿಟ್ಕೊಳ್ತೇವೆ ಅದೇ ಥರ ಇದಕ್ಕೂ ಮಾಡಿಕೊಂಡ್ರೆ ಆಯಿತು. ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು. ಒಂದು 2 ಮಿನಿಟ್ಸ್ ಫ್ರೈ ಮಾಡಿದರೆ ಎಗ್ ಪೋಹ ರೆಡಿ ಆಗ್ತದೆ. ಎಗ್ ಫ್ರೈಡ್ ರೈಸ್ ಥರ ಚೆನ್ನಾಗಿರ್ತದೆ. ಇದು ಸಹ ಬೆಳಗಿನ ಬ್ರೇಕ್ಫಾಸ್ಟಿಗೆಲ್ಲ ಸೂಪರ್. ಇದು ಮಕ್ಕಳಿಗೆ ಲಂಚ್ ಬಾಕ್ಸಿಗೆಲ್ಲ ಇದನ್ನು ಹಾಕ್ಕೊಡ್ಬೋದು. ನೀವು ಸಹ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ತಿಳಿಸಿ. ಪೋಹ ಇವಾಗ ರೆಡಿಯಾಗಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು.